ಮಠಾಧೀಶರು ಸರ್ವಸಂಗ ಪರಿತ್ಯಾಗಿಗಳು. ಅವರು ಆತ್ಮ ಪರಮಾತ್ಮನ ನಡುವೆ ಬಂಧ ಬೆಸೆಯುವವರು. ಜಾತಿ, ಮತ, ಧರ್ಮ, ದೇಶ, ಭಾಷೆ ಅನ್ನೋ ಎಲ್ಲೆ ಮೀರಿದವರು. ಅವರು ಗುರುಗಳು. ಆದರೆ ಅಂಥ ಗುರುಗಳನ್ನೇ ಭ್ರಷ್ಟರನ್ನಾಗಿಸ್ತಿದಾರಲ್ಲ ಈ ರಾಜಕಾರಣಿಗಳು. ಅದು ಹೇಗೆ ಅಂತ ವಿವರಿಸ್ತೀನಿ ಬನ್ನಿ. ಕಳೆದ 5 ವರ್ಷಗಳಲ್ಲಿ ಸರ್ಕಾರ ಮಠಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಇದರ ಬದಲು 10-20 ಕೋಟಿ ರೂಪಾಯಿಯನ್ನ ದನದ ಕೊಟ್ಟಿಗೆಯಂಥ ಹಾಸ್ಟೆಲ್ಗಳಲ್ಲಿರೋ ದಲಿತ, ಹಿಂದುಳಿದ ವರ್ಗದ ಮಕ್ಕಳಿಗೆ ವ್ಯಯಿಸಿದ್ರೆ ಅವರು ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ಇರ್ತಿರ್ಲಿಲ್ಲ. ಕರಡಿಯೂ ಇಲ್ಲದೆ, ಬದುಕಿಗೆ ದಾರಿಯೂ ಇಲ್ಲದೆ ಭಿಕ್ಷೆ ಎತ್ತುತ್ತಿರುವ ಕಲಂದರ್ಗಳಿಗೆ ಒಂದಿಷ್ಟು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ರೆ ಸಾವಿರಾರು ಕಲಂದರ್ಗಳ ಬಾಳು ಹಸನಾಗ್ತಿತ್ತು. ಇವರ ಬಳಿ ರೈತರ ಆತ್ಮಹತ್ಯೆ ತಡೆಯಲು ಅನುದಾನ ಇಲ್ಲ, ನೀರಾವರಿ ಯೋಜನೆ ರೂಪಿಸಲು ಅನುದಾನ ಇಲ್ಲ, ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸಲು ಅನುದಾನ ಇಲ್ಲ, ಸರ್ಕಾರಿ ಆಸ್ಪತ್ರೆ ಕಟ್ಟಲು ಇವರ ಬಳಿ ಜಮೀನಿಲ್ಲ, ಬಡವರಿಗೆ ಸೂರು ಕೊಡಲು ನೆಲ ಇಲ್ಲ. ಆದ್ರೆ ಮತಗಳನ್ನ ಪಕ್ಕಾ ಮಾಡುವ, ಅಭ್ಯರ್ಥಿಗಳನ್ನ ಆರಿಸಿ ಕಳುಹಿಸುವ ಭರವಸೆ ಕೊಡೋ ಮಠಗಳಿಗೆ ಕೊಡಲು ಭರಪೂರ ಹಣವೂ ಇದೆ, ಭೂಮಿಯೂ ಇದೆ ನೋಡಿ. ಬೇಕಾಬಿಟ್ಟಿಯಾಗಿ ಬಜೆಟಲ್ಲೂ ಹಂಚ್ತಾರೆ, ಬಜೆಟ್ ನಂತರನೂ ಹಂಚ್ತಾರೆ. ಆ ನಂತರದಲ್ಲಿ ಯಾರಾದರೂ ಅರ್ಜಿ ಕೊಟ್ಟರೆ ಅದನ್ನೂ ಮಂಜೂರು ಮಾಡ್ತಾರೆ. ದುರಂತ ಅಂದ್ರೆ ಸರ್ಕಾರದ ಈ ಆತಂಕಕಾರಿ ನಿರ್ಧಾರವನ್ನು ವಿರೋಧ ಪಕ್ಷಗಳು ಬಲವಾಗಿ ವಿರೋಧಿಸಿಲ್ಲ ನೋಡಿ. ಮುಂದಿನ ದಿನಗಳಲ್ಲಿ ತಾವು ಈ ಕೆಟ್ಟ ಸಂಪ್ರದಾಯವನ್ನ ಮುಂದುವರಿಸಬಹುದು ಅನ್ನೋ ದುರಾಲೋಚನೆಯೋ ಗೊತ್ತಿಲ್ಲ. ಸದ್ಯದ ರಾಜಕಾರಣ ಅದು ತತ್ವ, ಸಿದ್ಧಾಂತ, ಕಾರ್ಯಕ್ರಮ, ಸಾಧನೆ, ಹೋರಾಟಕ್ಕಿಂತ ಹೆಚ್ಚಾಗಿ ಈ ರೀತಿಯ ಒಂದು ರೀತಿಯ ಪ್ರಲೋಭನೆಗಳ ಮುಖಾಂತರ ಅವ್ರನ್ನ ಒಲಿಸ್ಕೊಳ್ತಕ್ಕಂಥದ್ರ ಮುಖಾಂತರ ಆಗ್ತಾ ಇರ್ತಕ್ಕಂಥ ಕಾರಣಕ್ಕೋಸ್ಕರ ನಿರ್ದಿಷ್ಟ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಹಣವನ್ನು ಪ್ರಶ್ನೆ ಮಾಡಿದರೆ ಎಲ್ಲಿ ಆ ಸಮುದಾಯ ತಪ್ಪು ತಿಳ್ಕೊಳ್ತದೆ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿಬಿಟ್ಟು ಪ್ರಜ್ಞಾವಂತರು ಏನಂತಾರೆ? ಅವ್ರು ಯಾವ ಸ್ವಾಮಿಗಳಾಗಿರ್ಬೋದು, ಯಾವ ಜಗದ್ಗುರುಗಳಾಗಿರ್ಬೋದು, ಕವಿ ಬಟ್ಟೆ ಹಾಕ್ಕೊಂಡಿರ್ಬೋದು, ಆದರೆ ಅವರೂ ಕೂಡ ಈ ದೇಶದ ಪ್ರಜೆಗಳಾಗಿದ್ದಾರೆ, ನಾಗರಿಕರಾಗಿದ್ದಾರೆ. ನಮಗನ್ವಯವಾಗುವ ಕಾನೂನುಗಳು, ನಮಗನ್ವಯವಾಗುವ ತೆರಿಗೆ ಆದಾಯ ಕಾನೂನುಗಳು, ನಮಗನ್ವಯವಾಗುವ ನೆಲದ ಕಾನೂನುಗಳು ಕಾವಿಗಳಿಗೂ ಅನ್ವಯವಾಗಬೇಕು, ಮಠಕ್ಕೂ ಅನ್ವಯವಾಗಬೇಕು. ಆ ಮಠಗಳೇ ಇದನ್ನು ನಿರಾಕರಿಸಬೇಕು. ಮಠಗಳು ಅಂತೇಳಂದರೆ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥದ್ದೆಲ್ಲ, ಒಂದು ಸಿದ್ಧಾಂತಕ್ಕೆ ಸೀಮಿತವಾಗಿ ಅವು ದೃಷ್ಟಿಲಿ ಇಟ್ಕೊಂಡು ಕಟ್ಟಿರ್ತಕ್ಕಂಥದ್ದು. ಅವುಗಳೇ ಇದನ್ನು ತಿರಸ್ಕಾರ ಮಾಡೋದ್ರ ಮುಖಾಂತರ ಸರ್ಕಾರಗಳಿಗೆ ಚೀಮಾರಿ ಹಾಕಿ ಸರ್ಕಾರದ ಕೆಲಸ ಸರ್ಕಾರ ಮಾಡಬೇಕು, ಮತ ಪ್ರಚಾರಗಳ ಕೆಲಸ ಮತ ಪ್ರಚಾರಗಳು ಮಾಡಬೇಕು. ಆ ಸ್ಥಿತಿಯ ಆ ಒಂದು ವಿಶಾಲ ಹೃದಯವನ್ನು ಅಥವಾ ದೊಡ್ಡಸ್ತಿಗೆಯನ್ನು, ಆ ಒಂದು ಮಟ್ಟದ ಎತ್ತರದ ನಡವಳಿಕೆಯನ್ನು ಮಠಗಳೇ ತೋರಿಸ್ತಿಲ್ಲ. ಅದು ದೊಡ್ಡ ಸಮಸ್ಯೆ ಕರ್ನಾಟಕ. ನಮ್ಮ ಕೈಲಿರ್ತಕ್ಕಂಥ ಕಮಂಡಲದಲ್ಲಿ ಬರೀ ಕಮಂಡಲ್ ಮಾತ್ರ ಇರೋದಿಲ್ಲ, ಅದರಲ್ಲಿ ಭೂಮಂಡಲ ಇರ್ತದೆ ಅಂತ. ಸೊ ಭಕ್ತರು ಮನಸ್ಸು ಮಾಡಿದರೆ 10 ಸರ್ಕಾರಗಳು ಕೊಡುವಷ್ಟಕ್ಕಿಂತಲೂ ಹೆಚ್ಚು ನಮಗೆ ಕೊಡುವಂಥ ಸಾಧ್ಯತೆ ಇದೆ. ಆದ್ದರಿಂದ ನಾವು ಭಕ್ತಪ್ರಿಯರಾಗಿ ಹೋಗಬೇಕೇ ವಿನಃ ಅನುದಾನ ಪ್ರಿಯರಾಗಿ ಹೋಗಬಾರ್ದು. ಇದು ಪ್ರತಿ ಪ್ರಜ್ಞಾವಂತರ ದನಿ. ಮಠಗಳು ಆಧ್ಯಾತ್ಮಿಕ ಸಾಧನೆ ಮಾಡಬೇಕು, ಆ ಮೂಲಕ ಜನಸೇವೆ ಮಾಡಬೇಕು. ಆದರೆ ರಾಜಕೀಯ, ಮಠ ಯಾವ ಕಾಲಕ್ಕೂ ಬೆರೆಯಬಾರದು. ಬೆರೆತ್ರೆ ಅಪಾಯ ತಪ್ಪಿದ್ದಲ್ಲ. ಆ ಬಡವರ ಬಗ್ಗೆ ಒಂದು ಸಲ ಆಕ್ರೋಶಗೊಂಡು ಎದ್ದಿದ್ದರ ಪರಿಣಾಮವಾಗಿ ಫ್ರೆಂಚ್ ಕ್ರಾಂತಿ ಆಯಿತು. ರಷ್ಯಾದಲ್ಲಿ ರಾಸ್ಪುಟಿನ್ ಅನ್ನೋ ಒಬ್ಬ ಸನ್ಯಾಸಿಯಿಂದ ರಷ್ಯಾದ ಕ್ರಾಂತಿ ಆಯಿತು. ಆದರೆ ಇನ್ನು ಮುಂದೆ ಇಂಥ ಕ್ರಾಂತಿಗಳು ಆಗುವ ಸಾಧ್ಯತೆಗಳಿದೆ. ಇದಕ್ಕೆ ಎಚ್ಚರಿಕೆ ಅಗತ್ಯ ಅಂತ ನನ್ನ ಭಾವನೆ. ಈ ಸರಳ ಸೂತ್ರ ಮಠಾಧೀಶರಿಗೆ ಅರ್ಥ ಆಗಬೇಕು. ಮಠಾಧೀಶರೇ ಸರ್ಕಾರದ ಅನುದಾನವನ್ನು ತಿರಸ್ಕರಿಸಬೇಕು. ಮಠವನ್ನು ಬೆಳೆಸಬೇಕು ಅನ್ನುವಂಥ ಹಂಬಲಕ್ಕಿಂತಲೂ ಮನಸ್ಸನ್ನು ಬೆಳೆಸುವಂಥ ಒಂದು ಹಂಬಲವನ್ನು ಹೊಂದೋದು ಒಳ್ಳೆಯದು. ಆ ನಿಟ್ಟಿನಲ್ಲಿ ದೇಶ ಪ್ರೇಮವನ್ನು ಮತ್ತು ನೈತಿಕತೆಯ ಕುರಿತು ಪ್ರೇಮವನ್ನು ನಾವು ಜನಗಳಲ್ಲಿ ಮೂಡಿಸಿದ್ದೇ ಆದರೆ ಅದು ಇನ್ನೂ ಹೆಚ್ಚಿನ ಸಾರ್ಥಕ್ಯವನ್ನು ಹೊಂದೋದಕ್ಕೆ ಸಾಧ್ಯ ಇದೆ. ಸರ್ಕಾರದ ಸ್ವಾರ್ಥಭರಿತ ಅನುದಾನವನ್ನು ತಿರಸ್ಕರಿಸ್ತಾ ಹೋದರೆ ಮಠಗಳ, ಮಠಾಧೀಶರ ಗೌರವವೂ ಹೆಚ್ಚುತ್ತೆ ಅಂತ. ಈ ಕೆಟ್ಟ ಸಂಪ್ರದಾಯ ಇವತ್ತೇ ಕೊನೆಯಾಗಬೇಕು. ಮಠಮಾನ್ಯಗಳನ್ನು ಉದ್ಧರಿಸಲು ಭಕ್ತರಿದ್ದಾರೆ. ಶಿಕ್ಷಣ, ಅನ್ನದಾಸೋಹದ ನೆಪ ಹೇಳಿ ಮಠಮಾನ್ಯಗಳ ಪಾವಿತ್ರ್ಯತೆಯನ್ನು ಹಾಳು ಮಾಡೋದು ಬೇಡ. ಸರ್ಕಾರಕ್ಕೆ ತಾಕತ್ತಿದ್ರೆ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಲಿ, ಇಲ್ದಿದ್ರೆ ಶಕ್ತರಿಗೆ ಅವಕಾಶ ಮಾಡಿಕೊಡಲಿ ಅನ್ನೋದೇ ಪ್ರತಿಯೊಬ್ಬ ಕನ್ನಡಿಗನ ಆಗ್ರಹ ಆಗಿದೆ. ಇದು ಇವತ್ತಿನ ಕವರ್ ಸ್ಟೋರಿ.
ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್ ಹತ್ತಿರ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.